ಅಸ್ಸಲಾಮಲೈಕುಮ್. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿವಸ ನಮ್ಮ ಸಿರಾ ನಗರಸಭಾ ಅಧ್ಯಕ್ಷತೆ ಕರೆದಿದ್ದ ಕಾರಣ ಏನಂತ ಹೇಳಿದರೆ, ನಮ್ಮ ಸಿರಾ ಕಚೇರಿ ಮೊಹಲ್ಲಾ ವಾರ್ಡ್ ನಂಬರ್ 11ರಲ್ಲಿ ನೀರಿನ ಘಟಕದಿಂದ ಅವಕಾಶತೆ ಐತೆ. ಆಮೇಲೆ ಮತ್ತೆ ಅಂಗನವಾಡಿದೈತೆ ಒಂದು, ಮತ್ತು ಈ ದೊಡ್ಡ ಚರಂಡಿ ಸಮಸ್ಯೆ ಐತೆ. ಆ ಕಾರಣದಿಂದ ಇವಾಗ ಅಧ್ಯಕ್ಷರು 7ನೇ ಬಾರಿ ಅಧ್ಯಕ್ಷ ಆಗಿದ್ದಾರೆ ಇವರು. ಊರಿನಾಗ ನೋಡಿದರೆ ಎಲ್ಲ ಹಟ್ಟಿನಾಗೆಲ್ಲ ಒಳ್ಳೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮದು ಕಚೇರಿ ಮೊಹಲ್ಲದ ಮುಜರಾಯಿ ಇಲಾಖೆಯಿಂದ ಅಂತೇಳಿ ಖಾತೆ ಆಗ್ತಾಯಿಲ್ಲ, ಈ ಖಾತೆ ಅಂತೇಳಿ. ಅದು ಆ ಕಾರಣಕ್ಕೋಸ್ಕರ ಇವತ್ತು ಅಧ್ಯಕ್ಷರು ನಾವು ಮನವಿ ಏನು ಮಾಡ್ಕೊತೀವಿ ಅಂತ ಹೇಳಿದರೆ, ನಮ್ಮ ಸಮಸ್ಯೆ 3-4 ಸಮಸ್ಯೆ ಇದೆ. ಆ 3-4 ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕಂತ ಹೇಳಿ ನಮ್ಮ ಮನವಿ ಮಾಡ್ಕೊತಾ ಇದ್ದೀವಿ. ಹೇಳಿದರೆ ಒಂದು ನೀರಿನ ಘಟಕ, ಎಳ್ನೇದು ನಮ್ಮದು ಕರೆಂಟಿನ ಕಂಬ ಐತೆ. ಹೆಚ್ಚು ಕಡಿಮೆ ನಾವು 40 ವರ್ಷದಿಂದ ನೋಡ್ತಾ ಇದ್ದೀವಿ. ಆ ಕರೆಂಟಿನ ಕಂಬ ಇನ್ನುವರೆಗೂ ಯಾರೂ ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಶಿರಾಣಿ ಮೊಹಲ್ಲಾ ಕೌನ್ಸಿಲರ್ ಆಗಲಿ, ಕಚೇರಿ ಮೊಹಲ್ಲಾ ಕೌನ್ಸಿಲರ್ ಆಗಲಿ, ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಮೊನ್ನೆ ಒಂದು ಕರೆಂಟ್ ಹೊಡೆದು ಒಂದು ಮ್ಯಾಕೆ ಸತ್ತೋಗ್ಬಿಟ್ಟೈತೆ. ರಸ್ತೆನಾಗಿರೋದು ಸಣ್ಣ ಹುಡುಗರು ಓಡಾಡ್ತಾರೆ. ಏನನ್ನ ಹೆಚ್ಚು ಕಡಿಮೆ ಆದರೆ ಮಕ್ಳಿಗೆ ತೊಂದರೆ ಆಗುತ್ತೆ, ಜನಕ್ಕೆ ತೊಂದರೆ ಆಗುತ್ತೆ. ಆ ಕಂಬನೂ ಒಂದು ಸ್ವಲ್ಪ ಬಗೆಹರಿಸ್ಕೊಡ್ಬೇಕು. ಮತ್ತು ನೀವು ಅದು ಇದ್ರದ್ದು ಮುಜರಾಯಿ ಇಲಾಖೆಯಿಂದ ಅಂತ ಬಂದುಬಿಟ್ಟೈತೆ. ಅದು 2 ಎಕರೆ ಟೋಟಲ್ ಇರೋದು ಮುಜರಾಯಿ ಇಲಾಖೆಯಿಂದ. ಕೆಲವ್ರದ್ದು ಖಾತೆ ಆಗೈತೆ, ಕೆಲವ್ರದ್ದು ಆಗಿಲ್ಲ. ಅದೆಲ್ಲ ನೋಡ್ಕೊಂಡು ಎಲ್ಲರದು ಬಗೆಹರಿಸ್ಕೊಡ್ಬೇಕಂತ ಹೇಳಿ ನಿಮ್ಮ ಹತ್ರ ಒಂದು ವಿನಂತಿ ಮಾಡ್ಕೊತೀವಿ. ನೀರಿನ ಘಟಕದಿಂದ ಭಾಳ ಅವಕಾಶತೆ ಐತೆ. ಆಮೇಲೆ ಅಂಗನವಾಡಿ 40 ವರ್ಷದಿಂದ ನೋಡ್ತಾ ಇದ್ದೀವಿ. ಬಾಡಿಗೆ ಮನೆಗೇ ಅಂಗನವಾಡಿ ಇರೋದು. ಆ ಅಂಗನವಾಡಿನೂ ಮಾಡಿಕೊಡ್ಬೇಕು ನೀವು ಅಂತೇಳಿ ನಿಮ್ಮ ಹತ್ರ ಮನವಿ ಮಾಡ್ತೀವಿ. ಎಲ್ಲರಿಗೂ ನಮಸ್ತೆ. ಈ ದಿವಸ ಮುಬಾರಕ್ ಅವ್ರು ನನಗೆ ಮನೆಯಿಂದ 2-3 ದಿವಸ ಕರೆದಿದ್ರು. ಸ್ವಲ್ಪ ಬ್ಯುಸಿ ಇದೆ. ಇವತ್ತು ಬರಲೇಬೇಕು ಅಂತ ಕರೆದಿದ್ದು, ಅದಕ್ಕೆ ಬಂದಿದ್ದೀನಿ. ಆಮೇಲೆ ಇವರು ಈ ಭಾಗದ ವಾರ್ಡ್ ನಂಬರ್ 11 ಹುಡುಗನ ಬರ್ಡೇ ಬೇರೆ ಇತ್ತು, ಬರಲೇಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಬಂದೆ. ಏನು ಮುಬಾರಕ್ ಅವರು ನೀರಿನ ಘಟಕದ್ದು, ಆಮೇಲೆ ನೀರಿನ ಘಟಕ ಇಲ್ಲ ಅಂಗನವಾಡಿ ಅಂತ ಏನು ಹೇಳ್ತಾ ಇದ್ದಾರೆ. ಆಲ್ರೆಡಿ ನೀರಿನ ಘಟಕದ್ದು ಮೀಟಿಂಗಲ್ಲಿ ಒಂದು ಸತಿ ಇದು ಆಗೈತೆ ಅದು. ಆಮೇಲೆ ಈ ಭಾಗದ ಕೌನ್ಸಿಲರ್ ಇದ್ದಾರೆ, ಏನು ಮಾಡಿದ್ರು ಈ ಭಾಗದ ಕೌನ್ಸಿಲರ್ ಐತೆ, ಅವ್ರ ಗಮನಕ್ಕೆ ಹೋಗಿ ಗಮನಕ್ಕೆ ತಂದೆ ಅದು ಮಾಡಬೇಕು, ಅವ್ರಿಗೆ ತಿಳಿಸೇ ಮಾಡಬೇಕು. ಯಾರೇ ಆಗಲಿ ಕೌನ್ಸಿಲರು, ಯಾವುದೋ ಪಕ್ಷ ಇರಲಿ, ಆದರೆ ಆ ಭಾಗದ ಕೌನ್ಸಿಲರ್ಗೆ ಹೇಳಿ ಗಮನಕ್ಕೆ ತಗೊಂಡು ಮಾಡಬೇಕು. ಏನು ಹೇಳಿದ್ದಾರೆ ಅದು ಅಂಗನವಾಡಿ ಆಗಲಿ, ನೀರಿನ ಘಟಕ ಆಗಲಿ, ಮುಂದಿನ ದಿನಗಳಿಂದ ನನ್ನ ಕೈಯಿಂದ ಏನು ಆಗುತ್ತೆ ನಾನು ಅದು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ರಾಜಕಾಲುವೆ ಹಿಂದ್ಗಡೆ ಐತಲ್ಲ, ಅದಲ್ವಾ? ಹಿಂದ್ಗಡೆ ಐತೆ ರಾಜಕಾಲುವೆ, ಅದನ್ನು ಮಾಡಬೇಕು. ಆಮೇಲೆ ಅದು ಕರೆಂಟಿನ ಕಂಬ ಐತಲ್ಲ, ಕರೆಂಟ್ ನನಗೆ ಗೊತ್ತಿರಲಿಲ್ಲ. ಮುಬಾರಕ್ ಅವರು ನನಗೆ ಭಾಳ ಸತಿ ಹೇಳಿದ್ದಾರೆ, ನೀರಿನ ಕಟ್ಕೋದು ಆಮೇಲೆ ಅಂಗನವಾಡಿದು ತುಂಬ ಸತಿ ಹೇಳಿದ್ದಾರೆ. ಕರೆಂಟಿನ ಕಂಬ ನನಗೆ ಗೊತ್ತಿರಲಿಲ್ಲ, ಇವಾಗಲೇ ಗೊತ್ತಾಗ್ತಾ ಇರೋದು. ಇವಾಗ ಎಲ್ಲ ವಾರ್ಡ್ 31 ವಾರ್ಡಲ್ಲೂ ನಾನು ಇವಾಗ ಟೆಂಡರ್ ಮನೆ ಕರೆದಿದ್ದೀವಿ. ಸಿಂಗಲ್ ಆಗೈತೆ, ಇನ್ನೊಂದು ಸೆಕೆಂಡ್ ಕಾಲ್ ಕರೆದಿದ್ದೀವಿ. ಎಲ್ಲ 31 ವಾರ್ಡ್ಗೂ ಎಲ್ಲೆಲ್ಲಿ ನೆಸೆಸರಿ ಐತೆ, ಎಲ್ಲೆಲ್ಲಿ ಅವಶ್ಯಕತೆ ಐತೆ ಎಲ್ಲ ಕಡೆ ಕಂಬ ನಾವು ಹಾಕ್ತೀವಿ. ಕಂಬ ತೆಗಿತೀವಿ, ಆಮೇಲೆ ಕಂಬ ಎಲೆಕ್ಟ್ರಿಕ್ ಪೋಲ್ ಹಾಕ್ತೀವಿ. ರಾಜಕಾಲುವೆ ನೋಡ್ತೀನಿ. ಆಮೇಲೆ ಮುಜರಾಯಿ ಹೇಳಿದ್ರಿ, ಅದು ನೋಡಬೇಕು. ಕಾನೂನು ರೀತಿ ನಾವು ಏನು ಮಾಡಿದ್ರು ಕಾನೂನು ಚೌಕಟ್ಟಿಂದ ಒಳಗಡೆ ಮಾಡಬೇಕು. ಕಾನೂನು ರೀತಿ ಏನು ಅನುಕೂಲ ಮಾಡಬೇಕು. ಅದು ನೆನೆನೂ ಮಾತಾಡಿದೆ, ಇವ್ರು ಬಂದಿದ್ದರು ಕಮಿಷನರ್, ನಾನು ಮತ್ತು ನಮ್ಮ ರೆಫೆಣ್ಣ ಇದ್ದರು ವಾರ್ಡ್ ನಂಬರ್ 14 ಕೌನ್ಸಿಲರು, ಅವರು ನಾನು ಕಮಿಷನರ್ಗೆ ಮಾತಾಡಿದೆ ನನ್ನ ಚೇಂಬರಲ್ಲಿ. ಏನಾಗಬೇಕು ಪ್ರಯತ್ನ ಮಾಡಿ ಲೀಗಲ್ ಏನೈತೆ ಅದು ಮಾಡ್ತೀನಿ. ಮುಜರಾಯಿ ಹಾಕೋದು ನೋಡೋಣ, ತಹಸೀಲ್ದಾರ್ ಹತ್ರ ಮಾತಾಡ್ತೀನಿ, ಯಾವ ಥರ ಮಾಡಬೇಕು, ಏನು ಮಾಡಬೇಕಂತ ಮಾತಾಡಿ ಲೀಗಲ್ ಪ್ರೋಸೆಸ್ ಏನೈತೆ ಅದು ಮಾಡಿಕೊಡ್ತೀನಿ. ಆಮೇಲೆ ಇನ್ನೊಂದು, ರಾಜಕಾಲುವೆ ನೀರು ಯಾಕೆ ತುಂಬುತ್ತೆ, ಹಟ್ಟಿನಾಗ ಯಾಕೆ ಹೋಗುತ್ತೆ ಅಂತ ಹೇಳಿದರೆ, ಮುಂದೆ ನೀರು ಹೋಗೋಕೆ ಅನುಕೂಲ ಇಲ್ಲ. ಆಮೇಲೆ ಕೆರೆ ಒಳಿಕೆ ಪ್ಲಾಸ್ಟಿಕ್ ಅದೆಲ್ಲ ಸೇರ್ಕೊಂಡು ನೀರು ಕೆರೆ ಉಂಡಿ ತೆಗಿಬೇಕು. MLA ಜಯಚಂದ್ರ ಸರ್ಗೆ ಹೇಳಿ. ಅಲ್ಲ, ಮೊನ್ನೆ ಏನೈತಂದ್ರೆ ಒಂದು 15 ದಿವಸ ನಾವು ಇಟಾಚಿನ ಬಿಟ್ಟಿದ್ವಿ. ಎಲ್ಲ ಚಿಕ್ಕೆರೆ ಒಳಗಡೆ 15 ದಿವಸ ಇಟಾಚಿನ ಬಿಟ್ಟಿದ್ವಿ. ಎಲ್ಲ ಕ್ಲೀನ್ ಮಾಡಿದ್ವಿ, ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇನ್ನೂ ಏನಾದರೂ ಕ್ಲೀನ್ ಸ್ವಲ್ಪ ಇದ್ರೆ ಅದನ್ನು ಮಾಡ್ತೀವಿ, ಕ್ಲೀನ್ ಮಾಡ್ಸೋಣ. ಒಟ್ಟಾಗೆ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗ್ದಂಗೆ ಅದು ನಮ್ಮ ಧರ್ಮ, ನಮ್ಮ ಕರ್ತವ್ಯ.
ಸಾರ್ವಜನಿಕರಿಗೆ ತೊಂದರೆ ಆಗ್ದಂಗೆ ನೋಡ್ಕೊಳ್ಳೋದು ನಮ್ಮ ಧರ್ಮ, ನಾನು ತರುತ್ತೇವೆ, ನಾವು ಮಾಡ್ತೀನಿ ನಾನು. ಅಲ್ಲ, ನಿಮ್ಮ ಅಧ್ಯಕ್ಷ ಕಾಲದಾಗೆ ಎಲ್ಲ ಊರ್ನಾಗೆಲ್ಲ 31 ವಾರ್ಡ್ನಾಗೂ ಒಳ್ಳೆ ಕೆಲಸ ಮಾಡಿದ್ದೀರಾ. ನಮ್ ಕೆಲಸ ಅಲ್ಲ ಜನ ಕೆಲಸ ಮಾಡಬೇಕು ನೋಡಿ. ಇಲ್ಲಿ ಪಕ್ಷ ಇಲ್ಲ, ಭೇದ ಇಲ್ಲ, ಬಾಧ ಇಲ್ವಾ, ಜಾತಿ ಇಲ್ಲ. 31 ವಾರ್ಡುನು ನಮ್ದೇ, 31 ವಾರ್ಡಲ್ಲೂ ಕೆಲಸ ಮಾಡಬೇಕು ಅಷ್ಟೇ. ನನ್ನ ಉದ್ದೇಶ ಇರೋದು ಅಷ್ಟೇ. ಆಮೇಲೆ 31 ವಾರ್ಡಲ್ಲೂ ಕೌನ್ಸಿಲರ್ ಗಮನಕ್ಕೆ ತಗೊಂಡೇ ಮಾಡಬೇಕು ಅಷ್ಟೇ. ಎಲ್ಲರಿಗೂ ನಮಸ್ತೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.